ಒಂದ್ ವೇಳೆ ಮಂತ್ರನೇ ಇದನ್ನೆಲ್ಲ ಮಾಡಿದಾಳೆ ಅಂದ್ರೆ ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅರ್ಚನಾ. ಅವಳು ಈ ಮಟ್ಟಕ್ಕೆ ಹೋಗೋದಕ್ಕೂ ತಯಾರಾಗಿದ್ದಾಳ. ನನ್ ಮಗಳಿನ್ನು ವರ್ಷ, ಚಿಕ್ಕ ಹುಡುಗಿ, ಓದ್ತಿರೋ ಹುಡುಗಿ, ಅವಳಿಗೆ ಬ್ರೈಟ್ ಫ್ಯೂಚರ್ ಇದೆ. ಅವಳು ಚೆನ್ನಾಗಿ ಓದ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು, ನಾಳೆ ಅವಳಿಗೊಂದು ಮದ್ವೆ ಮಾಡ್ಬೇಕು. ಅವಳ ಹೆಸರಲ್ಲಿ ಈ ತರ ಎಲ್ಲ ನೋಡ. ಒಂದ್ ವೇಳೆ ಏನಾದ್ರೂ ಮಂತ್ರ ಏನಾದ್ರೂ ಹೀಗ್ ಮಾಡಿದಾಳೆ ಅಂದ್ರೆ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ವರ್ಷದ ಮೇಲೆ ಈ ತರ ಅಪ್ಪದ ಹೊರಸಕ್ಕೆ ಅವಳಿಗೆ ಹೀಗಾದ್ರೂ ಮನ್ಸ್ ಬಂತು ಅರ್ಚನಾ. ಎಷ್ಟು ಸಣ್ಣ ಬುದ್ಧಿ ಇರ್ಬೇಕು ಹೇಳು ಅವಳಿಗೆ. ಸಾಧನಾ ಅಕ್ಕ ಹೇಳ್ತಿರೋ ಪ್ರಕಾರ ಅಷ್ಟು ಚಿಕ್ಕ ಹುಡುಗಿ ವರ್ಷದ ಮೇಲೆ ಈ ತರ ಮಾಡಿದಾಳೆ ಅಂದ್ರೆ ಅವಳು ಇನ್ನೆಂತವಳಿರ್ಬೇಕು. ಇಂಥವಳು ಏನ್ ಮಾಡಕ್ಕೂ ಹೇಸಲ್ಲ ಅರ್ಚನಾ. ಇಲ್ಲ ಅರ್ಚನಾ, ಅವಳನ್ ಬೈದು ಏನು ಪ್ರಯೋಜನ ಇಲ್ಲ. ಸುಶಾಂತ್ ಅನ್ಬೇಕು. ಎಲ್ಲೋ ಇದ್ದವಳನ್ನ ಮನೆಗ್ ಕರ್ಕೊಂಡ್ ಬಂದು ಅವಳನ್ನ ಮೆರೆಸ್ತಾ ಇದ್ದಾನೆ. ಅವನ್ಗೆ ಹೇಳೋದಿಕ್ಕೆ ಕೇಳೋದಿಕ್ಕೆ ಯಾರು ಇಲ್ದಿರೋ ತರ ಆಗಿದೆ. ಭಯ ಭಕ್ತಿ ಇಲ್ಲ ಅರ್ಚನಾ. ನಾನು ಮನ್ಸಾರಿ ದೇವ್ರನ್ನ ಬೇಡ್ಕೋತಾ ಇದ್ದೀನಿ, ಆ ಶಾಂತಿ ಮನೆ ಬಂದು ಇವಳಿಗೆ ಒಂದು ಗತಿ ಕಾಣಿಸ್ಬೇಕು. ಯಾಕಂದ್ರೆ ಇದು ನಮ್ ಶಾಂತಿ ಬಾಳಿ ಬದುಕಿದ ಮನೆ, ಅವಳು ಕಟ್ಟಿದ ಮನೆ, ಗೌರವನ ಎತ್ತಿ ನಿಲ್ಸಿದ ಮನೆ. ಈ ಗೌರವ ಹಾಳಾಗೋದಿಕ್ಕೆ ನಮ್ ಶಾಂತಿಮ್ಮ ಎಲ್ಲಿದ್ರು ಬಿಡಲ್ಲ. ಏನಾದ್ರೂ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ. ಸಾರಿ ಅರ್ಚನಾ, ಕೋಪದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ಏನ್ ಮಾಡ್ಲಿ, ಎತ್ತ ಹೊಟ್ಟೆ ಸಂಕಟ ತಡಿಯಕ್ಕಾಗ್ಲಿಲ್ಲ. ಅಕ್ಕ ಪರವಾಗಿಲ್ಲ ಬಿಡಿ, ನೀವೇನು ಟೆನ್ಷನ್ ತಗೋಬೇಡಿ, ಆರಾಮಾಗಿದ್ಬಿಡಿ. ಅಕಸ್ಮಾತ್ ಮಂತ್ರನೇ ಇದನ್ ಮಾಡಿದ್ರೆ ಅವಳಿಗೆ ಮಾತ್ರ ಸರಿಯಾಗಿ ಗತಿ ಕಾಣಿಸ್ತೀನಿ. ಆ ಶಾಂತಿ ಮನೆ ಬಂದು ಇವಳಿಗೆ ಒಂದು ಗತಿ ಕಾಣಿಸ್ಬೇಕು. ನಮ್ ಶಾಂತಿ ಎಲ್ಲಿದ್ರು ಬಿಡಲ್ಲ, ಏನಾದ್ರೂ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ. ಶಾಂತಿ ಇವಳಿಗೆ ಬುದ್ಧಿ ಕಲಿಸ್ಬೇಕು. ಚೆನ್ನಾಗಿದೆಯೇ, ಯಾಕೆ ಶಾಂತಿನೇ ಬುದ್ಧಿ ಕಲಿಸ್ಬಿಡ್ಬಾರ್ದು? ಕಲಿಸ್ತಾಳೆ, ಬುದ್ಧಿ ಕಲ್ಸಕ್ಕೆ ಬಂದಿರೋದು. ಉಳ್ಳೋಳು ನೀನು ಚಾಮುಂಡಿ, ಛಾಯ ಉಳ್ಳೋಳು ನೀನು ಚಾಮುಂಡಿ.